ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 16ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಎನ್ಸಿಆರ್ಟಿ ಬೂಸ್ಟರ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡ್ತಿದ್ದೇವೆ. ಯುಪಿಎಸ್ಸಿ 2021 ಹಾಗೂ 2022 ಈ ಎರಡೂ ವರ್ಷಗಳ ಯುಪಿಎಸ್ಸಿ ಪರೀಕ್ಷೆಗೆ ಪ್ರಿಲಿಮ್ಸ್ ಹಾಗೂ ಮೈನ್ಸ್ ದೃಷ್ಟಿಕೋನದಿಂದ ಈ ಪ್ರೋಗ್ರಾಮ್ ಬಹಳನೇ ಉಪಯೋಗ ಆಗುತ್ತೆ. ಇದರಿಂದಾಗಿ ನಿಮ್ಮ ಫೌಂಡೇಶನ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನು ನೀವು ಹೊಂದ್ತೀರಾ ಸಾಕಷ್ಟು ವಿಷಯಗಳ ಬಗ್ಗೆ. ಹಾಗಾಗಿ ಈ ಪ್ರೋಗ್ರಾಮಿನ ಅಡ್ವಾಂಟೇಜ್ ಅನ್ನ ನೀವು ಪಡ್ಕೊಳ್ಳಿ. ಈ ಪ್ರೋಗ್ರಾಮ್ ಫೀಸ್ 10,000 ಆಗಿದ್ದು, ನೀವು ಆದಷ್ಟು ಶೀಘ್ರದಲ್ಲಿ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗಿದ್ದೆ ಆದಲ್ಲಿ 20% ಡಿಸ್ಕೌಂಟ್ ಕೂಡ ನಿಮಗೆ ಸಿಗಲಿದೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲೇ ನೀವು ಈ ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಆಗಿ ಇದರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ನೀಡಿರ್ತಕ್ಕಂಥ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಂದಿನ ಮೊದಲ ಆರ್ಟಿಕಲ್ ಟು ಕಿಲ್ಡ್ ಇನ್ ಕೇರಳ ಆಸ್ ಸೈಕ್ಲೋನ್ ಇಂಟೆನ್ಸಿಫೈಸ್ ಅನ್ನೋದಾಗಿದೆ. ಇಲ್ಲಿ ಸೈಕ್ಲೋನ್ ಟೌಕ್ಟೆ ಅನ್ನುವಂಥದ್ದು ಕೇರಳ ರಾಜ್ಯವನ್ನ ಪ್ರವೇಶ ಮಾಡಿದ್ದು, ಈ ಸೈಕ್ಲೋನ್ ನಿಂದಾಗಿ ಇಬ್ಬರು ಸಾವಿಗೀಡಾಗಿದ್ದಾರೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸೈಕ್ಲೋನ್ ಟೌಕ್ಟೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೈಕ್ಲೋನ್ ಟೌಕ್ಟೆ ಸದ್ಯದ ಮಟ್ಟಿಗೆ ಒಂದು ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದೆ. ನಾವು ಯಾವ ರೀತಿಯಾಗಿ ಇವುಗಳನ್ನ ಸಿವಿಯರ್ ಸೈಕ್ಲೋನಿಕ್, ಸೂಪರ್ ಸೈಕ್ಲೋನಿಕ್, ವೆರಿ ಸೈಕ್ಲೋನಿಕ್ ಅಂತ ಹೇಳಿ, ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿ ಗುರುತಿಸ್ತೇವೆ ಅನ್ನುವಂಥದ್ದನ್ನ ಮೊದಲಿಗೆ ನೋಡೋಣ. ಇಂಡಿಯನ್ ಮಿಟಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಟ್ರಾಪಿಕಲ್ ಸೈಕ್ಲೋನ್ ಅನ್ನ ಅದರ ಇಂಟೆನ್ಸಿಟಿ ಸ್ಕೇಲ್ ನ ಆಧಾರಿತವಾಗಿ, ಅಂದ್ರೆ ಎಷ್ಟು ಸ್ಪೀಡ್ ನಲ್ಲಿ ಆ ಸೈಕ್ಲೋನ್ಸ್ ಗಳು ಬರುತ್ತೆ ಅನ್ನುವಂಥದ್ರ ಆಧಾರದ ಮೇಲೆ ಅವುಗಳನ್ನ ಡಿಫರೆಂಟ್ ಕ್ಯಾಟಗರೀಸ್ ನಲ್ಲಿ ಡಿವೈಡ್ ಮಾಡ್ತಾರೆ. ಅದನ್ನ ಒಮ್ಮೆ ನಾವು ರೀಕ್ಯಾಪ್ ಮಾಡೋದಾದ್ರೆ, ಡಿಪ್ರೆಷನ್ ಅಂತ ಕರಿತೇವೆ. 1 ಗಂಟೆಗೆ 51 ಕಿಲೋಮೀಟರ್ ಗಿಂತಲೂ ಕೂಡ ಕಡಿಮೆ ವೇಗವಾಗಿ ಆ ಒಂದು ವೇವ್ ಅನ್ನುವಂಥದ್ದು ಮೂವ್ ಆದ್ರೆ, ಇನ್ನು 1 ಗಂಟೆಗೆ 52ರಿಂದ 61 ಕಿಲೋಮೀಟರ್ ವೇಗ ಇದ್ದಾಗ ಅದನ್ನ ನಾವು ಡೀಪ್ ಡಿಪ್ರೆಷನ್ ಅಂತ ಹೇಳಿ ಕರಿತೇವೆ. ಇನ್ನು ಆ ವೇಗ ಏನಾದ್ರೂ 62ರಿಂದ 87 ಕಿಲೋಮೀಟರ್ ಪರ್ ಅವರ್ ಆಗಿದೆ ಅಂತ ಅಂದಾಗ ಅದು ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇನ್ನ ಅದರ ವೇಗ ಏನಾದ್ರೂ 88ರಿಂದ 117 ಕಿಲೋಮೀಟರ್ ಪರ್ ಅವರ್ ಆಗಿದೆ ಅಂತ ಅಂದಾಗ ಅದು ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇನ್ನ ಅದಕ್ಕಿಂತಲೂ ಹೆಚ್ಚಿನದಾಗಿ 221 ಕಿಲೋಮೀಟರ್ ಪರ್ ಅವರ್ ಗಿಂತಲೂ ಕೂಡ ಕಡಿಮೆ ಆಯ್ತು ಅಂದಾಗ ಅದನ್ನ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರಿತೇವೆ. 1 ಗಂಟೆಗೆ 222 ಕಿಲೋಮೀಟರ್ ಗಿಂತಲೂ ವೇಗವಾಗಿ ಬರುವಂತ ಸೈಕ್ಲೋನಿಕ್ ಸ್ಟಾರ್ಮ್ ಅನ್ನ ಸೂಪರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿ ಗುರುತಿಸ್ತೇವೆ. ಇದನ್ನ ಯಾರು ಈ ರೀತಿಯಾಗಿ ಡಿವೈಡ್ ಮಾಡ್ತಾರೆ ಅಂದಾಗ, ಭಾರತದಲ್ಲಿ ನಾವು ಇಂಡಿಯನ್ ಮಿಟಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಟ್ರಾಪಿಕಲ್ ಸೈಕ್ಲೋನ್ ಅನ್ನ ಅದರ ಇಂಟೆನ್ಸಿಟಿ ಸ್ಕೇಲ್ ನ ಆಧಾರದ ಮೇಲೆ ಈ ಒಂದು ಕ್ಯಾಟಗರೀಸ್ ನಲ್ಲಿ ಡಿವೈಡ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಯಾವ್ದನ್ನ ಸೂಪರ್ ಸೈಕ್ಲೋನಿಕ್ ಅಂತೇವೆ, ಯಾವ್ದನ್ನ ವೆರಿ ಸಿವಿಯರ್ ಸೈಕ್ಲೋನಿಕ್ ಅಂತೇವೆ, ಇವೆಲ್ಲವೂ ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈಗ ಬಂದಿರತಕ್ಕಂಥ ಸೈಕ್ಲೋನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಸೈಕ್ಲೋನ್ ಟಾಕ್ಟೆಯನ್ನ ನಾವು ಸೂಪರ್ ಸೈಕ್ಲೋನಿಕ್, ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿ ಸದ್ಯಕ್ಕೆ ಗುರುತಿಸ್ತಾ ಇರತಕ್ಕಂಥದ್ದು. ಮೇ 18ರಷ್ಟೊತ್ತಿಗೆ ಗುಜರಾತ್ ಕೋಸ್ಟ್ ಅನ್ನ ಇದು ರೀಚ್ ಮಾಡುತ್ತೆ ಅನ್ನುವಂಥದ್ದನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಲಾಗ್ತಾ ಇದೆ. ಈ ಸೈಕ್ಲೋನ್ ಉಂಟಾಗುವಂತ ಪರಿಣಾಮಗಳು ಹೆಚ್ಚಿಗೆ ಆಗದೇ ಇರಲಿ ಅಂತ ಹೇಳಿ, ಅಥವಾ ಆಗುವಂತ ಪರಿಣಾಮಗಳನ್ನ ತಡೆಯೋದಕ್ಕೆ ಆದಷ್ಟು ಪ್ರಯತ್ನ ಮಾಡುವಂತ ಕಾರಣದಿಂದ ನೇವಿ ಟೀಮ್ಸ್ ಗಳನ್ನ ಕೂಡ ಕೇರಳದಲ್ಲಿ ಈಗ ಡಿಪ್ಲಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನ ಯಾವ ರೀತಿಯಾಗಿ ಈ ಸ್ಟಾರ್ಮ್ ಅನ್ನುವಂಥದ್ದು ಹೋಗ್ತಾ ಇದೆ ಅನ್ನುವಂತ ಡೈರೆಕ್ಷನ್ ಅನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಇದನ್ನ ಪ್ರೆಡಿಕ್ಟ್ ಮಾಡಲಾಗಿರ್ತಕ್ಕಂಥದ್ದು ಗುಜರಾತ್ ಕೋಸ್ಟ್ಗೆ ಮೇ 18ರಷ್ಟೊತ್ತಿಗೆ ಬರುತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ಲಾಗ್ತಾ ಇದೆ. ಎಕ್ಸ್ಪೆಕ್ಟೆಡ್ ಪಾತ್ ಆಫ್ ದಿ ಸೈಕ್ಲೋನಿಕ್ ಸ್ಟಾರ್ಮ್, ಈ ಒಂದು ಟೌಕ್ಟೆಯನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಸೈಕ್ಲೋನ್ ಬಗ್ಗೆ ನಾವೇನ್ ಡಿಸ್ಕಸ್ ಮಾಡ್ತಿದ್ದೇವೆ, ಇದರ ಹಿನ್ನೆಲೆಯಲ್ಲಿ ಈ ರೀತಿಯ ಹೆಸರುಗಳನ್ನ ಯಾರು ನೀಡ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗೋದ್ರಿಂದ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಈ ಸೈಕ್ಲೋನ್ ಟಾಕ್ಟೆ ಅನ್ನುವಂತ ಹೆಸರನ್ನ ಇಲ್ಲಿ ನೀಡಿರ್ತಕ್ಕಂಥದ್ದು ಮಯನ್ಮಾರ್ ನಿರ್ದೇಶದವರು. ಯಾವ ರೀತಿಯಾಗಿ ಈ ಹೆಸರನ್ನು ಇಡುವಂತ ಕಾರ್ಯವನ್ನ ಮಾಡ್ತಾರೆ ಅಂದ್ರೆ, WMO ದವರು ಅಂದ್ರೆ ವರ್ಲ್ಡ್ ಮಿಟಿಯಾಲಜಿಕಲ್ ಆರ್ಗನೈಸೇಷನ್ ಅವರು ಲಿಸ್ಟ್ ಆಫ್ ಸೈಕ್ಲೋನಿಕ್ ನೇಮ್ಸ್ ಗಳನ್ನ ಹೊಂದಿರ್ತಾರೆ. ಇದನ್ನ ರೊಟೇಷನ್ ಮಾಡುವಂತದನ್ನ, ಅದನ್ನ ಮೇಂಟೈನ್ ಮಾಡುವಂತ ಕಾರ್ಯವನ್ನ ವರ್ಲ್ಡ್ ಮಿಟಿಯಾಲಜಿಕಲ್ ಆರ್ಗನೈಸೇಷನ್ ಅವರು ಮಾಡುವಂತದ್ದು. ಈ ಟೌಕ್ಟೆಯನ್ನ ಯಾವ ದೇಶದವರು ನೀಡಿದಂತ ಹೆಸರು ಅನ್ನುವಂಥದ್ದನ್ನ ಕೂಡ ಪರೀಕ್ಷೆಗೆ ನೇರವಾಗಿ ಕೇಳಬಹುದು. ಇದು ಮಯನ್ಮಾರ್ನವರು ನೀಡಿರ್ತಕ್ಕಂಥ ಒಂದು ಹೆಸರಾಗಿರ್ತಕ್ಕಂಥದ್ದು. ಇನ್ನ ಇದಕ್ಕೆ ಮೀನಿಂಗ್ ಏನು ಅಂತ ಅಂದಾಗ, ಡಿಸ್ಟಿಂಕ್ಟಿವ್ಲಿ ಓಕಲ್ ಲಿಸರ್ಡ್ ಒಂದರ ಹೆಸರನ್ನ, ಈ ಬರ್ಮೀಸ್ ಲ್ಯಾಂಗ್ವೇಜ್ ನಲ್ಲಿ ಆ ರೀತಿಯ ಮೀನಿಂಗ್ ಬರುವಂತ ಒಂದು ಹೆಸರನ್ನ ಮಯನ್ಮಾರ್ನವರು ಸಜೆಸ್ಟ್ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ WMO ಈಗಿನ ಸೈಕ್ಲೋನ್ಗೆ ಈ ಸೈಕ್ಲೋನ್ ಟಾಕ್ಟೆ ಅನ್ನುವಂತ ಹೆಸರನ್ನ ನೀಡಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಈ ಸೈಕ್ಲೋನ್ಸ್ ಗಳನ್ನ ನೇಮ್ ಮಾಡ್ತಾರೆ ಅಂತ ಅಂದ್ರೆ, ವರ್ಲ್ಡ್ ಮಿಟಿಯಾಲಜಿಕಲ್ ಆರ್ಗನೈಸೇಷನ್ ಅಥವಾ ಯುನೈಟೆಡ್ ನೇಷನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಅಂಡ್ ದ ಪೆಸಿಫಿಕ್, ಎಸ್ಕ್ಯಾಪ್ ಅಂತ ಹೇಳಿ ಗುರುತಿಸಿಕೊಳ್ಳುವಂತ ಈ ಸಂಸ್ಥೆಯ ಒಂದು ಪ್ಯಾನೆಲ್ ಅನ್ನುವಂಥದ್ದು 2000ನೇ ಇಸ್ವಿನಲ್ಲಿ ಸುಲ್ತಾನೇಟ್ ಆಫ್ ಒಮನ್ ನಲ್ಲಿ ಮಸ್ಕಟ್ ನಲ್ಲಿ ನಡೆದಂತ 27ನೇ ಸೆಷನ್ ಅಲ್ಲಿ ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿಯನ್ ಸಿ ಏನಿದೆ, ಇಲ್ಲಿ ಬರುವಂತ ಟ್ರಾಪಿಕಲ್ ಸೈಕ್ಲೋನ್ಸ್ ಗಳಿಗೆ ಯಾವ ರೀತಿಯಾಗಿ ಹೆಸರುಗಳನ್ನ ಇಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೇಮಿಂಗ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್ ಅನ್ನುವಂಥದ್ದು ನಾರ್ತ್ ಇಂಡಿಯನ್ ಓಷನ್ ನಲ್ಲಿ ಯಾವ ರೀತಿಯಾಗಿ ಟ್ರಾಪಿಕಲ್ ಸೈಕ್ಲೋನ್ಸ್ ಬರುತ್ತೋ ಇವುಗಳ
ನೇಮಿಂಗ್ ಅನ್ನುವಂಥದ್ದು ಸೆಪ್ಟೆಂಬರ್ 2004ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. 8 ರಾಷ್ಟ್ರಗಳು ಈ ನೇಮಿಂಗ್ ಅನ್ನ ಮಾಡುವಂತ ರಾಷ್ಟ್ರಗಳಾಗಿರುತ್ತೆ. ಬಾಂಗ್ಲಾದೇಶ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಈ ಎಲ್ಲ ರಾಷ್ಟ್ರಗಳು ಒಂದಷ್ಟು ಲಿಸ್ಟ್ ಆಫ್ ನೇಮ್ಸ್ ಗಳನ್ನ ನೀಡ್ತಾರೆ ಸೈಕ್ಲೋನ್ಗೆ ಸಂಬಂಧಪಟ್ಟಂತೆ. ಅವುಗಳನ್ನ ಆರ್ಡರ್ ನಲ್ಲಿ ಪ್ರಾರಂಭ ಮಾಡ್ತಾ ಒಂದೊಂದೇ ದೇಶದ ನೀಡಿರ್ತಕ್ಕಂಥ ಹೆಸರುಗಳನ್ನ ಬರುವಂತ ಸೈಕ್ಲೋನ್ಸ್ ಗಳಿಗೆ ನೀಡ್ತಾ ಹೋಗ್ತಾರೆ. ರೀಜನಲ್ ಸ್ಪೆಷಲೈಸ್ಡ್ ಮಿಟ್ರಿಯಾಲಜಿಕಲ್ ಸೆಂಟರ್ ಅಂತ ಹೇಳಿ RSMC ಅನ್ನುವಂಥದ್ದು ನ್ಯೂ ಡೆಲ್ಲಿಯಲ್ಲಿದೆ. ಇದು ರೆಸ್ಪಾನ್ಸಿಬಲ್ ಆಗಿರುತ್ತೆ ಯಾವುದೇ ಸೈಕ್ಲಾನಿಕ್ ಸ್ಟಾರ್ಮ್ಸ್ ಗಳು ಏನು ಬೇ ಆಫ್ ಬೆಂಗಾಲ್ ನ ಮೇಲೆ ಆಗಿರ್ಬೋದು, ಅರೇಬಿಯನ್ ಸೇನ ಮೇಲೆ ಆಗಿರ್ಬೋದು, ಬರುವಂತ ಸೈಕ್ಲಾನಿಕ್ ಸ್ಟಾರ್ಮ್ಸ್ ಗಳಿಗೆ ರಿಲೆವೆಂಟ್ ಇಂಟೆನ್ಸಿಟಿಯನ್ನ ರೀಚ್ ಆದಂತ ಸಂದರ್ಭದಲ್ಲಿ ಅವುಗಳಿಗೆ ನೇಮಿಂಗ್ ಮಾಡುವಂತ ಕಾರ್ಯವನ್ನ ಮಾಡುವಂತದ್ದು ರೀಜನಲ್ ಸ್ಪೆಷಲೈಸ್ಡ್ ಮಿಟ್ರಾಲಜಿಕಲ್ ಸೆಂಟರ್ ನವರಾಗಿರ್ತಾರೆ. ಇನ್ನ 6 RSMCs ಗಳು ವರ್ಲ್ಡ್ ನಲ್ಲಿ ಇರುವಂತದ್ದು. ಈ ರೀಜನಲ್ ಸ್ಪೆಷಲೈಸ್ಡ್ ಮಿಟ್ರಾಲಜಿಕಲ್ ಸೆಂಟರ್ ಡೆಲ್ಲಿಯಲ್ಲಿ ಏನಿದೆ, ಇದೇ ರೀತಿಯಾಗಿ 6 RSMCs ಗಳನ್ನ ನಾವು ಇಡೀ ವಿಶ್ವದಲ್ಲಿ ಕಾಣಬಹುದಾಗುತ್ತೆ. ಇನ್ನು ಈ ಸೈಕ್ಲೋನ್ಸ್ ಗಳ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು ಅಂದಾಗ, ಸೈಕ್ಲೋನ್ಸ್ ಗಳು ಉಂಟಾಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು, ಜೆನೆಸಿಸ್ ಆಫ್ ದಿ ಸೈಕ್ಲೋನ್ಗೆ ಯಾವ ಫ್ಯಾಕ್ಟರ್ಸ್ ಗಳು ರೆಸ್ಪಾನ್ಸಿಬಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಮುಖ್ಯವಾದಂತ ಒಂದು ಪ್ರಶ್ನೆ ಆಗಿರ್ಬೋದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ. ಹಾಗಾಗಿ ಯಾವ ಫ್ಯಾಕ್ಟರ್ಸ್ ಗಳು ಸೈಕ್ಲೋನ್ಗೆ ರೆಸ್ಪಾನ್ಸಿಬಲ್ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಡಿಫರೆಂಟ್ ರೀಜನ್ಸ್ ಆಫ್ ದಿ ವರ್ಲ್ಡ್ ನಲ್ಲಿ ಯಾವ ರೀತಿಯಾಗಿ ಸೈಕ್ಲೋನ್ಸ್ ಅನ್ನ ನೇಮ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗ್ಬೋದು. ಅಥವಾ ಮೋರ್ ಸೈಕ್ಲೋನ್ಸ್ ಗಳು ಭಾರತದಲ್ಲಿ ಈಸ್ಟರ್ನ್ ಕೋಸ್ಟ್ ನಲ್ಲೇ ಯಾಕಾಗುತ್ತೆ, ಈ ಎಲ್ಲ ಆಂಗಲ್ ನಲ್ಲಿ ನೀವು ಓದ್ಕೊಳ್ಬೇಕಾಗತ್ತೆ ಸೈಕ್ಲೋನ್ ನ ವಿಚಾರಗಳು ಬಂದಾಗ. ಇನ್ನ ಯಾವ ಫ್ಯಾಕ್ಟರ್ಸ್ ಗಳು ಸೈಕ್ಲೋನಿನ ಜೆನೆಸಿಸ್ಗೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಎಕ್ಸ್ಟೆಂಡಿಂಗ್ ಗ್ಯಾಪ್ ಬಿಟ್ವೀನ್ ಡೋಸಸ್ ಸೈಂಟಿಫಿಕ್ ಅಂತ ಹೇಳಿ ಪೌಲ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಡಾಕ್ಟರ್ ಪೌಲ್ ಅವರು ಇವರು ನ್ಯಾಷನಲ್ ಎಕ್ಸ್ಪರ್ಟ್ ಗ್ರೂಪ್ ಆನ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಫಾರ್ COVID-19 ಇನ್ ಇಂಡಿಯಾ, ಇದರ ಚೇರ್ಮನ್ ಕೂಡ ಆಗಿರ್ತಕ್ಕಂಥವ್ರು. ಇವರು ತಿಳಿಸ್ತಾ ಇದ್ದಾರೆ, ಸದ್ಯಕ್ಕೊಂದು ನೆರೇಟಿವ್ ನಮ್ಮಲ್ಲಿ ಬರ್ತಾ ಇದೆ. ಅಡಾಕ್ ಅಥವಾ ಶಾರ್ಟೇಜ್ ಆಫ್ ದಿ ವ್ಯಾಕ್ಸಿನ್ ಇರುವಂತ ಕಾರಣದಿಂದ ವ್ಯಾಕ್ಸಿನ್ಸ್ ಗಳ ನಡುವಿನ ಅಂತರವನ್ನ ನೀವು ಹೆಚ್ಚುಗೊಳಿಸಬೇಕು ಅನ್ನುವಂಥದ್ದು, ಹೆಚ್ಚುಗೊಳಿಸ್ತಾ ಇದ್ದಾರೆ ಅನ್ನುವಂತ ಸುಳ್ಳು ಸುದ್ದಿ ನಮ್ಮಲ್ಲಿ ಹಬ್ಬುತ್ತಾ ಇದೆ. ಆದ್ರೆ ಅದು ಸರಿಯಾದ ಕಾರಣ ಅಲ್ಲ. ಬದಲಾಗಿ UK ಎಕ್ಸ್ಪರ್ಟ್ ಗ್ರೂಪ್ ಕೂಡ ಹೇಳಿರ್ತಕ್ಕಂಥದ್ದು, ಸಾಕಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಕೂಡ ಈಗ ದೊರಕಿರ್ತಕ್ಕಂಥದ್ದು. ಕೋವಿಶೀಲ್ಡ್ ವ್ಯಾಕ್ಸಿನ್ ನಲ್ಲಿ ಇರುವಂತ 2 ಡೋಸೇಜಸ್ ಗಳ ನಡುವಿನ ಅಂತರವನ್ನ ಅಪ್ ಟು 16 ವೀಕ್ಸ್ ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡುವಂತದ್ದು ಸರಿಯಾದ ರೀತಿಯಾಗುತ್ತೆ ಅನ್ನುವಂಥದ್ದು ಈಗ ಒಂದು ಸೈಂಟಿಫಿಕ್ ಸ್ಟಡಿಯಿಂದ ತಿಳಿದು ಬಂದಿರತಕ್ಕಂಥದ್ದು. ಇದಕ್ಕೆ ಬೇಕಾಗುವಂತ ವೈಜ್ಞಾನಿಕ ಪುರಾವೆಗಳು ಕೂಡ ದೊರೆತಿರ್ತಕ್ಕಂಥದ್ದು. ಈ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಆಫ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಈ ಹಿಂದೆ 4 to 6 ವೀಕ್ಸ್ ಗಳ ನಡುವೆ ಆಗ್ಬೇಕು ಅನ್ನುವಂಥದ್ದಿತ್ತು. ನಂತರದಲ್ಲಿ ಇದು 6 to 8 ವೀಕ್ಸ್ ಅಂತ ಹೇಳಿ ಇನ್ಕ್ರೀಸ್ ಆಗಿತ್ತು. ಆದ್ರೆ ಈಗ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ 16 ವೀಕ್ಸ್ ಅನ್ನುವಂಥದ್ದು ಶಾರ್ಟೇಜ್ ಆಫ್ ವ್ಯಾಕ್ಸಿನ್ಸ್ಗೆ ಅಂತ ಹೇಳಿ ಇವರು ಹೇಳ್ತಾ ಇರ್ತಕ್ಕಂಥ ಡಿಸಿಷನ್ ಅಲ್ಲ. ಡಿಲೇ ಮಾಡಿದಷ್ಟು ಕೂಡ ಇದು ಒಳಿತಾಗುತ್ತೆ, ನಮ್ಮ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅನ್ನುವಂಥದ್ದು ಈಗ ಅಧ್ಯಯನಗಳಿಂದ ಕೂಡ ತಿಳಿದು ಬಂದಿರತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಅಪ್ ಟು 3 ಮಂತ್ಸ್ ವರೆಗೂ ಕೂಡ ಸೆಕೆಂಡ್ ಡೋಸೇಜ್ ಅನ್ನ ಡಿಲೇ ಮಾಡಿದ್ರೆ ಇದರಿಂದಾಗಿ 65 to 85% ನಷ್ಟು ಪ್ರೊಟೆಕ್ಷನ್ ಅನ್ನುವಂಥದ್ದು ಸಿವಿಯರ್ ಡಿಸೀಸ್ ನ ವಿರುದ್ಧವಾಗಿ ಸಿಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ಸ್ಪಷ್ಟವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ಇಸ್ರೇಲ್ ಸ್ಟ್ರೈಕ್ಸ್ ಮೀಡಿಯಾ ಬಿಲ್ಡಿಂಗ್ ರೆಫ್ಯೂಜಿ ಕ್ಯಾಂಪ್ ಇನ್ ಗಾಜಾ ಸಿಟಿ ಅನ್ನುವಂಥದ್ದು ಮತ್ತು ವೈಲೆನ್ಸ್ ರಾಕ್ಸ್ ಗಾಜಾ, ಇಸ್ರೇಲ್ ಅಂಡ್ ವೆಸ್ಟ್ ಬ್ಯಾಂಕ್ ಅನ್ನುವಂಥದ್ದನ್ನ ನೋಡೋಣ. ಈ ಆರ್ಟಿಕಲ್ ನ ಅಡಿಯಲ್ಲಿ ಇಸ್ರೇಲ್ ಗಾಜಾ ಸಿಟಿಯಲ್ಲಿರ್ತಕ್ಕಂಥ ರೆಫ್ಯೂಜಿ ಕ್ಯಾಂಪ್ ನ ಮೇಲೆ, ಮೀಡಿಯಾ ಬಿಲ್ಡಿಂಗ್ ನ ಮೇಲೆ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು, ಏರ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದನ್ನ ತೋರಿಸ್ತಾ ಇದೆ. ಇದರಲ್ಲಿ ಅಟ್ಲೀಸ್ಟ್ 10 ಪ್ಯಾಲೆಸ್ಟೀನಿಯನ್ಸ್ ಗಳಾದ್ರೂ ಕೂಡ ಇದರಲ್ಲಿ ಸಾವಿಗೀಡಾಗಿರ್ತಕ್ಕಂಥದ್ದು. ಇಸ್ರೇಲಿ ಏರ್ ಸ್ಟ್ರೈಕ್ ಅನ್ನುವಂಥದ್ದು ಒಂದು ಹೈ ರೈಸ್ ಬಿಲ್ಡಿಂಗ್ ಅನ್ನ, ಗಾಜಾ ಸಿಟಿಯಲ್ಲಿ ಇರ್ತಕ್ಕಂಥ ಹೈ ರೈಸ್ ಬಿಲ್ಡಿಂಗ್ ಅನ್ನ ಡಿಸ್ಟ್ರಾಯ್ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಅಲ್ ಜಜೀರಾ ಮತ್ತು ಬೇರೆ ಬೇರೆ ಮೀಡಿಯಾ ಔಟ್ಲೆಟ್ಸ್ ಗಳು ಮತ್ತು ಅಸೋಸಿಯೇಟೆಡ್ ಪ್ರೆಸ್ನವರಾಗಿರ್ಬೋದು ಮತ್ತು ಮತ್ತೊಂದು ರೆಫ್ಯೂಜಿ ಕ್ಯಾಂಪ್ ನ ಮೇಲೆ ಆದಂತ ಏರ್ ಸ್ಟ್ರೈಕ್ ನಿಂದಾಗಿ 10 ಪ್ಯಾಲೆಸ್ಟೀನಿಯನ್ಸ್ ಗಳು ಸಾವಿಗೀಡಾಗಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮತ್ತು ಇಸ್ರೇಲ್ ಮತ್ತು ಗಾಜಾದ ನಡುವೆ ಆಗ್ತಿರ್ತಕ್ಕಂಥ ಈ ಒಂದು ವೈಲೆನ್ಸ್ ಏನಿದೆ, ಇದರ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬರುವಂತ UNSC ಮೀಟ್ ನಲ್ಲಿ ಇಸ್ರೇಲ್ ಗಾಜಾದ ನಡುವೆ ಆಗ್ತಿರ್ತಕ್ಕಂಥ ಈ ವೈಲೆನ್ಸ್ ನ ವಿಚಾರದಲ್ಲಿ ಸಸ್ಟೈನಬಲ್ ಕಾಮ್ನೆಸ್ ಅನ್ನ ತರುವಂತದ್ರ ಕಡೆ ವರ್ಕ್ ಮಾಡೋದಕ್ಕೆ ಅಂತ ಹೇಳಿ US ಎನ್ವೈ ಅವರು ಆ ಫ್ಲೈಟ್ ನ ಮುಖಾಂತರವಾಗಿ ಅಲ್ಲಿಗೆ ರೀಚ್ ಆಗಿರ್ತಕ್ಕಂಥದನ್ನು ಕೂಡ ಈ ಮತ್ತೊಂದು ಆರ್ಟಿಕಲ್ ತೋರಿಸ್ತಾ ಇದೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಸ್ರೇಲ್ ನ ಕುರಿತಂತೆ ಮತ್ತು ಇಸ್ರೇಲ್ ಜೆರುಸೆಲಂ ನಡುವೆ ಆಗ್ತಿರ್ತಕ್ಕಂಥ ಟೆನ್ಷನ್ಸ್ ಏನಿದೆ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ಸ್ ನಡುವೆ ಆಗ್ತಿರ್ತಕ್ಕಂಥ ಟೆನ್ಷನ್ಸ್ ಗಳು, ಇವುಗಳ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇಸ್ರೇಲ್ ನ ಒಂದು ಬೌಂಡ್ರಿಯನ್ನ ನಾವು ನೋಡಿದಾಗ ಇಸ್ರೇಲ್ ಯಾವ ರಾಷ್ಟ್ರಗಳೊಟ್ಟಿಗೆ ಬೌಂಡ್ರಿಯನ್ನ ಶೇರ್ ಮಾಡುತ್ತೆ ಅನ್ನುವಂಥದ್ದು ಮತ್ತು ಇಸ್ರೇಲ್ ನ ಸುತ್ತ ಇರುವಂತಹ ವಾಟರ್ ಬಾಡೀಸ್ ಯಾವುದು ಅನ್ನುವಂಥದ್ದು ಇವೆಲ್ಲವೂ ಕೂಡ ಪ್ರಿಲಿಮ್ಸ್ ಬೇಸ್ಡ್ ಜಿಯೋಗ್ರಫಿಕಲ್ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ ಆಗಿರುತ್ತೆ. ಇಲ್ಲಿ ಇಸ್ರೇಲ್ ಯಾವ ಕಂಟ್ರೀಸ್ ನೊಟ್ಟಿಗೆ ಬೌಂಡ್ರಿಯನ್ನ ಹೊಂದಿದೆ ಅಂದಾಗ ಲೆಬನಾನ್, ಸಿರಿಯಾ, ಜೋರ್ಡನ್, ಈಜಿಪ್ಟ್ ಇವೆಲ್ಲವನ್ನು ಕೂಡ ನಾವು ಉತ್ತರವಾಗಿ ಬರಿಬೇಕಾಗತ್ತೆ. ಇಲ್ಲಿ ಇಸ್ರೇಲ್ ಮೆಡಿಟರೇನಿಯನ್ ಸೀ ನೊಟ್ಟಿಗೂ ಕೂಡ ಒಂದು ಬೌಂಡ್ರಿಯನ್ನ ಹೊಂದಿರತಕ್ಕಂಥದನ್ನ ನಾವು ಸ್ಪಷ್ಟವಾಗಿ ಕಾಣಬಹುದು. ಜೊತೆಗೆ ಡೆಡ್ ಸಿ ನೊಟ್ಟಿಗೂ ಕೂಡ ಬೌಂಡ್ರಿಯನ್ನ ಇಸ್ರೇಲ್ ಹೊಂದಿರತಕ್ಕಂಥದ್ದು. ಇದಿಷ್ಟು ಮಾಹಿತಿ ಸ್ಪಷ್ಟವಾಗಿ ತಿಳಿದಿರಬೇಕು. ಡೆಡ್ ಸಿ, ಮೆಡಿಟರೇನಿಯನ್ ಸಿಗೆ ಬೌಂಡ್ರಿಯನ್ನ ಇಸ್ರೇಲ್ ಹೊಂದಿರತಕ್ಕಂಥದ್ದು.
ಮತ್ತು ಲೆಬನಾನ್, ಸಿರಿಯಾ, ಜೋರ್ಡನ್, ಈಜಿಪ್ಟ್ ಇವೆಲ್ಲವೂ ಕೂಡ ಇಸ್ರೇಲ್ ಅನ್ನು ಸುತ್ತುವರೆದಿರ್ತಕ್ಕಂಥ ಬಾರ್ಡರ್ ಅನ್ನ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗುತ್ತೆ ಎನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇರಬೇಕಾಗತ್ತೆ. ಇದರ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಟೆನ್ಷನ್ಸ್ ಬಿಟ್ವೀನ್ ಇಸ್ರೇಲಿ ಫೋರ್ಸಸ್ ಮತ್ತು ಪ್ಯಾಲೆಸ್ಟೀನಿಯನ್ಸ್ ಈಗ ಏನು ಬ್ರೋಕ್ಔಟ್ ಆಗ್ತಾ ಇದೆ, ಇದರ ಕುರಿತಂತೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡೋಣ. ಮಿಡ್ ಏಪ್ರಿಲ್ ನಲ್ಲಿ ರಂಜಾನ್ ಸ್ಟಾರ್ಟ್ ಆದಂತ ಸಂದರ್ಭದಿಂದ ಇಸ್ರೇಲಿ ಫೋರ್ಸಸ್ ಮತ್ತು ಪ್ಯಾಲೆಸ್ಟೀನಿಯನ್ಸ್ ಗಳ ನಡುವೆ ಟೆನ್ಷನ್ಸ್ ಅನ್ನುವಂಥದ್ದು ಓವರ್ ದ ಇಶ್ಯೂ ಆಫ್ ಜೆರೂಸಲಂ ಇದರ ವಿಚಾರದಲ್ಲಿ ಟೆನ್ಷನ್ಸ್ ರೈಸ್ ಆಗ್ತಿರ್ತಕ್ಕಂಥದ್ದು, ಅದು ಜೆರೂಸಲಂನಲ್ಲೇ ಹೆಚ್ಚಿನದಾಗಿ ಟೆನ್ಷನ್ಸ್ ರೈಸ್ ಆಗ್ತಿರ್ತಕ್ಕಂಥದ್ದು. ರೀಸೆಂಟ್ಲಿ ಇಸ್ರೇಲಿ ಆರ್ಮಡ್ ಫೋರ್ಸಸ್ ಜೆರೂಸಲಂನಲ್ಲಿರ್ತಕ್ಕಂಥ ಹರಂ ಎ ಶರೀಫ್ನ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಹರಂ ಅಲ್ ಶರೀಫ್ ಅನ್ನುವಂಥದ್ದು ನೋಬೆಲ್ ಸ್ಯಾಂಕ್ಚುರಿ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಇದು ಲೇಟರ್ ಮಮ್ಲುಕ್ಸ್ ಮತ್ತು ಅಟೋಮನ್ಸ್ ಗಳಿಂದ ಹರಂ ಅಲ್ ಶರೀಫ್ ಅಂತ ಹೇಳಿ ಕರೆಸ್ಕೊಂಡಂಥದ್ದು. ಈ ಹರಂ ಅಲ್ ಶರೀಫ್ ಅನ್ನುವಂಥದ್ದು ಡೋಮ್ ಆಫ್ ದಿ ರಾಕ್ ಅನ್ನ ಕವರ್ ಮಾಡುವಂತ ಹೋಲ್ ಸರೌಂಡ್ ಮಾಡೋದಕ್ಕೆ, ಅಂದ್ರೆ ಡೋಮ್ ಆಫ್ ದಿ ರಾಕ್ ಅನ್ನ ಇದ್ರೊಳಗೆ ಹೊಂದಿರತಕ್ಕಂಥದ್ದು. ಇದು ಬಹಳನೇ ಪವಿತ್ರವಾದಂತ ಒಂದು ಸ್ಥಳ ಆಗುತ್ತೆ. ಅಲ್ ಅಕ್ಸಾ ಮಾಸ್ಕ್ ಆಗಿರ್ಬೋದು, ಡೋಮ್ ಆಫ್ ದಿ ರಾಕ್ ಆಗಿರ್ಬೋದು, ಇವು ಮುಸ್ಲಿಮ್ಸ್ ಗಳಿಗೆ ಒಂದು ಪವಿತ್ರವಾದಂತ ಸ್ಥಳ ಆಗುತ್ತೆ. ಜೆರೂಸಲಂನಲ್ಲಿ ಥರ್ಡ್ ಹೋಲಿಯೆಸ್ಟ್ ಸಿಟಿ ಅಂತ ಹೇಳಿ ಮೆಕ್ಕಾ ಮದೀನಾದ ನಂತರ ಜೆರೂಸಲಂ ಗುರುತಿಸ್ಕೊಳ್ಳುತ್ತೆ ಮುಸ್ಲಿಮರಿಗೆ. ಆ ಜೆರೂಸಲಂನಲ್ಲಿರ್ತಕ್ಕಂಥ ಡೋಮ್ ಆಫ್ ದಿ ರಾಕ್ ಆಗಿರ್ಬೋದು, ಅಲ್ ಅಕ್ಸಾ ಮಾಸ್ಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತ ಸ್ಥಳಗಳಾಗುತ್ತೆ ಮುಸ್ಲಿಮರಿಗೆ. ಇಂಥ ಸ್ಥಳಗಳನ್ನ ಹೊಂದಿರತಕ್ಕಂಥ ಈ ಪ್ರದೇಶ ಏನಿದೆ ಜೆರೂಸಲಂನಲ್ಲಿ, ಇದರ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಇಸ್ರೇಲಿ ಆರ್ಮ್ಡ್ ಫೋರ್ಸಸ್. ಇದಕ್ಕೆ ಪ್ರತ್ಯುತ್ತರದ ರೂಪದಲ್ಲಿ ರಿಟಾಲಿಯೇಷನ್ ನಲ್ಲಿ ಹಮಾಸ್ ದ ಇಸ್ಲಾಮಿಸ್ಟ್ ಮಿಲಿಟೆಂಟ್ ಗ್ರೂಪ್ ಅನ್ನುವಂಥದ್ದು ಗಾಜಾ ಸ್ಟ್ರಿಪ್ ಅನ್ನ ರನ್ ಮಾಡ್ತಿರ್ತಕ್ಕಂಥ ಇಸ್ಲಾಮಿಸ್ಟ್ ಮಿಲಿಟೆಂಟ್ ಗ್ರೂಪ್ ಆಗಿರುವಂತ ಹಮಾಸ್ನವರು ರಿಟಾಲಿಯೇಷನ್ ನ ರೂಪದಲ್ಲಿ ಡಜನ್ಸ್ ಆಫ್ ರಾಕೆಟ್ಸ್ ಗಳನ್ನ ಫೈರ್ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಒಂದಷ್ಟು ಹಿನ್ನೆಲೆಯನ್ನ ತಿಳ್ಕೊಳ್ಳೋದಾದ್ರೆ, ಯಾಕೆ ಜೆರೂಸಲಂನ ಸುತ್ತಮುತ್ತ ಇಷ್ಟೊಂದು ತೊಂದರೆ ಅನ್ನುವಂಥದ್ದು ಆಗ್ತಾ ಇದೆ? ಜೆರೂಸಲಂ ಎಲ್ಲಿ ಬರುತ್ತೆ ಅಂದಾಗ ನಾವು ಈ ಪ್ರದೇಶವನ್ನ ಕಾಣಬಹುದು. ಈ ಜೆರೂಸಲಂನ ಸುತ್ತಮುತ್ತಲದಲ್ಲಿ ಇಷ್ಟೊಂದು ತೊಂದರೆ ಯಾಕೆ, ಆ ವಿಚಾರದಲ್ಲಿ ಯಾಕೆ ಇಷ್ಟು ತೊಂದರೆ ಅಂತ ಅಂದಾಗ, ಇಸ್ರೇಲಿ ಪ್ಯಾಲೆಸ್ಟೀನಿಯನ್ ಕಾನ್ಫ್ಲಿಕ್ಟ್ ಅಂದಾಗ ಮೊದಲಿಗೆ ನಮಗೆ ಜೆರೂಸಲಂ ಅನ್ನುವಂಥದ್ದು ಅಟ್ ದಿ ಸೆಂಟರ್ ಆಫ್ ದಿಸ್ ಕಾನ್ಫ್ಲಿಕ್ಟ್ ಇರುವಂತದನ್ನ ಕಾಣಬಹುದಾಗುತ್ತೆ. 1947 ನಲ್ಲಿ ಯುನೈಟೆಡ್ ನೇಷನ್ ಪಾರ್ಟಿಷನ್ ಪ್ಲಾನ್ ನಲ್ಲಿ ಜೆರೂಸಲಂ ಅನ್ನುವಂಥದ್ದು ಒಂದು ಇಂಟರ್ನ್ಯಾಷನಲ್ ಸಿಟಿ ಅಂತ ಹೇಳಿ ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಯುನೈಟೆಡ್ ನೇಷನ್ ಅನ್ನುವಂಥದ್ದು ತಿಳಿಸಿತ್ತು. ಆದ್ರೆ ಫಸ್ಟ್ ಅರಬ್ ಇಸ್ರೇಲ್ ವಾರ್ ಅನ್ನುವಂಥದ್ದು 1948ರಲ್ಲಿ ಜರುಗುತ್ತೆ. ಈ ವಾರ್ ನಲ್ಲಿ ಇಸ್ರೇಲಿಸ್ ವೆಸ್ಟರ್ನ್ ಹಾಫ್ ಆಫ್ ದಿಸ್ ಜೆರೂಸಲಂ ಸಿಟಿಯನ್ನ ಕ್ಯಾಪ್ಚರ್ ಮಾಡ್ತಾರೆ. ಜೋರ್ಡನ್ ದೇಶವು ಈಸ್ಟರ್ನ್ ಹಾಫ್ ಆಫ್ ದಿಸ್ ಸಿಟಿಯನ್ನ ಅದು ತಗೊಳುತ್ತೆ. ಆ ಈಸ್ಟರ್ನ್ ಹಾಫ್ ನಲ್ಲಿ ಅರಂ ಎ ಶರೀಫ್ ಅನ್ನುವಂತ ಏನು ನೋಬೆಲ್ ಸ್ಯಾಂಕ್ಚುರಿ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಇದರಲ್ಲಿಯೇ ಡೋಮ್ ಆಫ್ ದಿ ರಾಕ್ ಅನ್ನಾಗಿರ್ಬೋದು, ಅಲ್ ಅಕ್ಸಾ ಮಾಸ್ಕ್ ಅನ್ನ ನಾವೇನ್ ಕಾಣ್ತೇವೆ, ಇದನ್ನೆಲ್ಲ ಹೊಂದಿರತಕ್ಕಂತ ಅರಂ ಎ ಶರೀಫ್ ಅನ್ನ ಓಲ್ಡ್ ಸಿಟಿಯ ಭಾಗವಾಗಿರ್ತಕ್ಕಂಥ ಈ ಒಂದು ಹರಂ ಎ ಶರೀಫ್ ಬರುವಂತ ಈಸ್ಟರ್ನ್ ಜೆರೂಸಲಂ ಭಾಗವನ್ನ ಜೋರ್ಡನ್ ಪಡ್ಕೊಳ್ಳುತ್ತೆ. ಅಲ್ ಅಕ್ಸಾ ಮಾಸ್ಕ್ ಅನ್ನುವಂಥದ್ದು ಇಸ್ಲಾಮಿಗರಿಗೆ ಇರುವಂತ ಥರ್ಡ್ ಹೋಲಿಯೆಸ್ಟ್ ಸೈಟ್ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಡೋಮ್ ಆಫ್ ದಿ ರಾಕ್ ಕೂಡ ಒಂದು ಹೋಲಿಯೆಸ್ಟ್ ಸೈಟ್ ಆಗಿರುವಂತದ್ದು. ಇವೆಲ್ಲವೂ ಕೂಡ ಹರಂ ಎ ಶರೀಫ್ ನಲ್ಲಿ ಇರುವಂತದ್ದು. ಇಸ್ರೇಲ್ ಅನ್ನುವಂಥದ್ದು ಈಸ್ಟ್ ಜೆರೂಸಲಂನನ್ನ ಜೋರ್ಡನ್ ಏನ್ ಪಡ್ಕೊಂಡಿತ್ತು ಅವರಿಂದ ಮತ್ತೆ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. 1967ರಲ್ಲಿ 6 ದಿನಗಳ ಯುದ್ಧ, 6 ಡೇ ವಾರ್ ಅಂತ ಹೇಳಿ ಏನ್ ಗುರುತಿಸ್ಕೊಳ್ಳುತ್ತೆ, ಅದರಲ್ಲಿ ನಂತರ ಅದನ್ನ ಅನೆಕ್ಸ್ ಕೂಡ ಮಾಡ್ಕೊಳ್ಳುತ್ತೆ. ಇದರಿಂದಾಗಿ ಇಲ್ಲಿರುವಂತ ಸಿಟಿಸನ್ಸ್ ಗಳಿಗೆ ಸಿಟಿಸನ್ಶಿಪ್ ಇಶ್ಯೂಸ್ ಗಳನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಅನೆಕ್ಸೇಷನ್ ಆದ ದಿನದಿಂದಲೂ ಕೂಡ ಇಸ್ರೇಲ್ ಅನ್ನುವಂಥದ್ದು ತನ್ನ ಸೆಟಲ್ಮೆಂಟ್ಸ್ ಗಳನ್ನ ಈಸ್ಟ್ ಜೆರೂಸಲಂ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದೆ. ಈಗ ಆ ಈಸ್ಟ್ ಜೆರೂಸಲಂ ಅನ್ನುವಂಥದ್ದು 2,20,000 ಜ್ಯೂಸ್ ಗಳಿಗೆ ಮನೆ ಆಗಿರ್ತಕ್ಕಂಥದ್ದು, ಹೋಮ್ ಆಗಿರ್ತಕ್ಕಂಥದ್ದು. ಈ ಜ್ಯೂಸ್ ಗಳು ಏನು ಈಸ್ಟ್ ಜೆರೂಸಲಂ ನಲ್ಲಿ ಹುಟ್ಟಿದ್ದಾರೆ ಅವರಿಗೆ ಇಸ್ರೇಲಿ ಸಿಟಿಸನ್ ಅನ್ನುವಂಥದ್ದು ಸಿಗುತ್ತೆ. ಆದ್ರೆ ಪ್ಯಾಲೆಸ್ಟೀನಿಯನ್ಸ್ ಯಾರಲ್ಲಿದ್ದಾರೆ ಅಂತವರಿಗೆ ಕಂಡೀಷನಲ್ ರೆಸಿಡೆನ್ಸಿ ಪರ್ಮಿಟ್ಸ್ ಗಳನ್ನ ಅಲ್ಲಿ ನೀಡ್ತಾ ಇರ್ತಕ್ಕಂಥದ್ದು. ವೆಸ್ಟ್ ಬ್ಯಾಂಕ್ ನಲ್ಲಿರುವಂತ ಪ್ಯಾಲೆಸ್ಟೀನಿಯನ್ಸ್ ಗಳಿಗೆ ಇಲ್ಲದೆ ಇರುವಂತ ಒಂದು ಅವಕಾಶ ಈಸ್ಟ್ ಜೆರೂಸಲಂ ನಲ್ಲಿರ್ತಕ್ಕಂಥ ಪ್ಯಾಲೆಸ್ಟೀನಿಯನ್ಸ್ ಗಳಿಗಿದೆ. ಅದು ಇಸ್ರೇಲಿ ಸಿಟಿಸನ್ಶಿಪ್ ಗೆ ಅವರು ಅಪ್ಲೈ ಮಾಡಬಹುದಾಗುತ್ತೆ. ವೆರಿ ಫ್ಯೂ ಪ್ಯಾಲೆಸ್ಟೀನಿಯನ್ಸ್ ಗಳು ಈಗ ಅದನ್ನ ಮಾಡಿರ್ತಕ್ಕಂಥದ್ದು ಹೌದು. ಇದರ ಒಂದು ರೂಟ್ ಕಾಸ್ ಎಲ್ಲಿದೆ ಅಂತ ಅಂದಾಗ, ಇಸ್ರೇಲ್ ಅನ್ನುವಂಥದ್ದು ಒಂದು ಹೋಲ್ ಸಿಟಿಯನ್ನ ಯೂನಿಫೈಡ್ ಎಟರ್ನಲ್ ಕ್ಯಾಪಿಟಲ್ ಆಗಿ ಈ ಜೆರೂಸಲಂ ಅನ್ನ ಕಾಣ್ತಾ ಇರ್ತಕ್ಕಂಥದ್ದು. ಇದನ್ನ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಂಡೋರ್ಸ್ ಮಾಡ್ತಾರೆ. ಅವರು ಕೂಡ ಇಸ್ರೇಲ್ ಪರವಾಗಿ ಇರುವಂತದ್ದು. ಈ ಜೆರೂಸಲಂ ಅನ್ನುವಂಥ ಸಿಟಿ ಕಂಪ್ಲೀಟ್ ಆಗಿ ಇಸ್ರೇಲ್ಗೆ ಸಿಗಬೇಕು ಅನ್ನುವಂಥದ್ದು. ಇಸ್ರೇಲ್ ಅದು ಒಟ್ಟಾರೆಯಾಗಿ ಇದಿಷ್ಟು ಭಾಗವನ್ನ ತನ್ನ ಕಂಟ್ರಿ ಅಂತ ಹೇಳಿ ಗುರುತಿಸ್ಕೊಳ್ಳೋಕೆ ಇಷ್ಟಪಡುತ್ತೆ. ಆದ್ರೆ ಅದನ್ನ ನಾವು ಭಾರತದ ಒಂದು ನಿಲುವೇನು ಈ ವಿಚಾರದಲ್ಲಿ ಅಂದಾಗ, ಪ್ಯಾಲೆಸ್ಟೀನ್ ಅನ್ನ ಸಪರೇಟ್ ಆಗಿ ನಾವು ಗುರುತಿಸುವಂತದ್ದು, ಹಾಗೆ ಇಸ್ರೇಲ್ ಅನ್ನ ಸಪರೇಟ್ ಆಗಿ ಗುರುತಿಸುವಂತದ್ದು. ಇಸ್ರೇಲ್ ನಮಗೆ ಸ್ನೇಹಿತ ರಾಷ್ಟ್ರ, ಮಿತ್ರ ರಾಷ್ಟ್ರ ಆಗಿದ್ರೂ ಕೂಡ ನಾವು ಯಾವತ್ತೂ ಪ್ಯಾಲೆಸ್ಟೀನ್ ನ ವಿಚಾರಕ್ಕೆ ಬಂದಾಗ ಪ್ಯಾಲೆಸ್ಟೀನಿಗೆ ಸಪೋರ್ಟ್ ಅನ್ನ ಭಾರತ ತನ್ನ ನಿಲುವನ್ನ ಹೊಂದಿರತಕ್ಕಂಥದ್ದು. ಯೂನಿಫೈಡ್ ಎಟರ್ನಲ್ ಕ್ಯಾಪಿಟಲ್ ಅನ್ನಾಗಿ ಜೆರೂಸಲಂ ಅನ್ನ ಮಾಡುವಂತದ್ದು ಈ ಡೊನಾಲ್ಡ್ ಟ್ರಂಪ್ ಅವರ ಒಂದು ಎಂಡೋರ್ಸ್ಮೆಂಟ್ ಏನಾಗಿತ್ತು, ಇದು US ಪ್ರೆಸಿಡೆಂಟ್ ಅವರು ಮಾತ್ರವೇ ಇದನ್ನ ರೆಕಗ್ನೈಸ್ ಮಾಡಿದಂತದ್ದು. ಆದ್ರೆ ಸಾಕಷ್ಟು ಕಂಟ್ರೀಸ್ ಗಳು ಇದನ್ನ ವಿರೋಧಿಸಿದೆ, ಭಾರತವನ್ನು ಕೂಡ ಸೇರಿದಂತೆ. ಯಾವುದೇ
ಫಾರ್ಮುಲಾವನ್ನ, ಯಾವುದೇ ಕಾಂಪ್ರಮೈಸ್ ಫಾರ್ಮುಲಾವನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿ ಪ್ಯಾಲೆಸ್ಟೀನಿಯನ್ ಲೀಡರ್ಸ್ಗಳು ಅಕ್ರಾಸ್ ದಿ ಪೊಲಿಟಿಕಲ್ ಸ್ಪೆಕ್ಟ್ರಮ್ ಏನಿದ್ದಾರೆ ಅವರೆಲ್ಲರೂ ಕೂಡ ಅದೊಂದೇ ಸ್ಟ್ಯಾಂಡ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅನ್ಲೆಸ್ ಈಸ್ಟ್ ಜೆರುಸಲಂ ಅನ್ನುವಂಥದ್ದು ತನ್ನ ಕ್ಯಾಪಿಟಲ್ ಆಗದ ಹೊರತು ನಾವಿನ್ ಯಾವುದೇ ಕಾಂಪ್ರಮೈಸ್ ಫಾರ್ಮುಲಾವನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿ. ಆದ್ರೆ ಇಸ್ರೇಲ್ ಈಸ್ಟ್ ಜೆರುಸಲಂ ಕೂಡ ಇಸ್ರೇಲ್ಗೆ ಸೇರ್ಬೇಕು ಅಂತ ಹೇಳಿ ಒಂದು ಯೂನಿಫೈಡ್ ಎಟರ್ನಲ್ ಕ್ಯಾಪಿಟಲ್ ಅನ್ನಾಗಿ ಜೆರುಸಲಂ ಅನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇಸ್ರೇಲ್ನ ಒಂದು ಮುಖ್ಯವಾದಂತಹ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಟೂ ಸ್ಟೇಟ್ ಸೊಲ್ಯೂಷನ್ ಅನ್ನುವಂಥದ್ರ ಕಡೆಗೆ ಸಾಕಷ್ಟು ರಾಷ್ಟ್ರಗಳು ತಮ್ಮ ಒಂದು ಅಭಿಪ್ರಾಯವನ್ನ ಕೊಡುತ್ತೆ. ಅದಕ್ಕೆ ಭಾರತವು ಕೂಡ ಆ ಒಂದೇ ನಿಲುವನ್ನ ತಳೆದಿರ್ತಕ್ಕಂಥದ್ದು. ಆದ್ರೆ US ಇಲ್ಲಿ ಇಸ್ರೇಲಿಗರಿಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡುವಂಥದ್ದು, ಸಪೋರ್ಟ್ ಮಾಡುವಂಥದ್ದನ್ನ ಮಾಡುತ್ತೆ. ಇದರ ಹಿನ್ನೆಲೆಯಲ್ಲಿ ಈಗ ಮತ್ತೆ ಟೆನ್ಷನ್ಸ್ಗಳು ಇಲ್ಲಿ ಗಾಜಾ ಸ್ಟ್ರಿಪ್ ನಲ್ಲಿ ಟೆನ್ಷನ್ಸ್ ಬ್ರೋಕ್ಔಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಇಸ್ರೇಲ್ ಪ್ಯಾಲೆಸ್ಟೀನ್ ಇಶ್ಯೂ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಇದರ ಕುರಿತಂತೆ ನಿಮಗೆ ಮೇನ್ಸ್ ನಲ್ಲೂ ಕೂಡ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ, ಅಥವಾ ಇಸ್ರೇಲ್ಗೆ ಕುರಿತಂತೆ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ ಆಗಿರ್ಬೋದು, ಅಥವಾ ಇಸ್ರೇಲ್ ಪ್ಯಾಲೆಸ್ಟೀನ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಒಂದು ಆನ್ಗೋಯಿಂಗ್ ಕಾನ್ಫ್ಲಿಕ್ಟ್ ಆಗಿರೋದ್ರಿಂದ ಯಾವತ್ತೇ ಆದ್ರೂ ಕೂಡ ಮೇನ್ಸ್ ನಲ್ಲಿ ಅದ್ರ ಬಗ್ಗೆ ಫೋಕಸ್ ಆಗುವಂತ ಒಂದು ಪ್ರಶ್ನೆ ಇರ್ಬೋದಾಗತ್ತೆ. ಅದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಗೋಲನ್ ಹೈಟ್ಸ್ ಮತ್ತು ಇಸ್ರೇಲ್ ನ ನಡುವೆ ಬರುವಂತ ಲೇಕ್ ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನಲ್ಲಿ ಉಲ್ಫಾ 1 ಡಿಕ್ಲೇರ್ಸ್ 3 month ಸೀಸ್ ಫೈರ್ ಸೈಟಿಂಗ್ ಪ್ಯಾಂಡಮಿಕ್ ಅನ್ನುವಂಥದ್ದು. ಇಲ್ಲಿ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಇಂಡಿಪೆಂಡೆಂಟ್ ಇದೇನಿದೆ, ಈ ಒಂದು ಉಲ್ಫಾ 1 ಅನ್ನುವಂಥ ಗ್ರೂಪ್ ಅನ್ನುವಂಥದ್ದು ಯೂನಿಲ್ಯಾಟ್ರಲ್ ಆಗಿ 3 month ಸೀಸ್ ಫೈರ್ ಅನ್ನ ಇಮಿಡಿಯೇಟ್ ಎಫೆಕ್ಟ್ ಬರುವಂತೆ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು. ಈಗೇನು ಪ್ಯಾಂಡಮಿಕ್ ಅನ್ನುವಂಥದ್ದು ನಡೀತಾ ಇದೆ, ಈ ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಸೀಸ್ ಫೈರ್ ವೈಲೇಟ್ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸೀಸ್ ಫೈರ್ ಅನ್ನ ಯೂನಿಲ್ಯಾಟ್ರಲ್ ಆಗಿ ಮುಂದಿನ 3 ತಿಂಗಳವರೆಗೆ ಅಂತ ಹೇಳಿ ಉಲ್ಫಾ 1 ಅನ್ನುವಂಥದ್ದು ಘೋಷಣೆ ಮಾಡಿರ್ತಕ್ಕಂಥದ್ದು. ಅಸ್ಸಾಮಿನ ಚೀಫ್ ಮಿನಿಸ್ಟರ್ ಹಿಮಂತ ಬಿಸ್ವಾ ಸರ್ಮಾ ಅವರು ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್ ಏನು ಅಸ್ಸಾಂನಲ್ಲಿದೆ ಇವುಗಳಿಗೆ ವೈಲೆನ್ಸ್ ಅನ್ನ ನಿಲ್ಲಿಸುವಂತೆ ಮತ್ತು ಟಾಕ್ಸ್ ಗಳಿಗೆ ಅಂದ್ರೆ ಶಾಂತಿಯ ಮಾತುಕತೆಗಾಗಿ ಮುಂಬರುವಂತೆ ಕೇಳ್ಕೊಂಡು ಒಂದು ವಾರವೂ ಕೂಡ ಆಗಿಲ್ಲ. ಆ ವಾರದ ಒಳಗೆ ಇಂಥ ಒಂದು ಅನೌನ್ಸ್ಮೆಂಟ್ ಬಂದಿರತಕ್ಕಂಥದ್ದು ಅಸ್ಸಾಮಿಗೆ ಒಂದಷ್ಟು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದಾಗತ್ತೆ. ಇದು 2015ರಲ್ಲಿ ಒಮ್ಮೆ ಈ ರೀತಿಯಾದಂತಹ ಸಸ್ಪೆನ್ಷನ್ ಅನ್ನುವಂಥದ್ದು ಆಪರೇಷನ್ ಸಸ್ಪೆನ್ಷನ್ ಮಾಡಿದಂಥದ್ದನ್ನ ಉಲ್ಫಾ ಕಡೆಯಿಂದ ಆಗಿದ್ದನ್ನ ಕಾಣಬಹುದಾಗಿತ್ತು. ನಂತರದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ಸಂದರ್ಭ ಉಂಟಾಗಿರ್ತಕ್ಕಂಥದ್ದು. ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ 3 ತಿಂಗಳವರೆಗೆ ಸೀಸ್ ಫೈರ್ ಅನ್ನ ಯೂನಿಲ್ಯಾಟ್ರಲ್ ಆಗಿ ಉಲ್ಫಾ 1 ಅವರು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಮಾರ್ಸ್ ಲ್ಯಾಂಡಿಂಗ್ ಗಿವ್ಸ್ ಚೈನಾ ಸ್ಪೇಸ್ ಪ್ರೋಗ್ರಾಮ್ ಅ ಲೆಗ್ ಅಪ್ ಅನ್ನುವಂಥದ್ದು. ಇಲ್ಲಿ ಚೀನಾದವರು ಮಾರ್ಸ್ ನ ಮೇಲೆ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ಸೋವಿಯತ್ ಯೂನಿಯನ್ ಹಾಗೂ US ನ ನಂತರದಲ್ಲಿ 3ನೇ ರಾಷ್ಟ್ರವಾಗಿ ಹೊರಹೊಮ್ತಾ ಇದ್ದಾರೆ. ಮಾರ್ಸ್ ನ ಮೇಲೆ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ 3rd ಕಂಟ್ರಿ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದೆ ಚೀನಾ. ಇದರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಚೈನಾ ಸಕ್ಸಸ್ಫುಲಿ ಲ್ಯಾಂಡೆಡ್ ಅ ಸ್ಪೇಸ್ ಕ್ರಾಫ್ಟ್ ಆನ್ ಮಾರ್ಸ್ ಫಾರ್ ದ ಫಸ್ಟ್ ಟೈಮ್ ಆನ್ ಸ್ಯಾಟರ್ಡೆ. ಇದರ ಟೈಮ್ ಲೈನ್ ಅನ್ನ ನಾವು ನೋಡೋದಾದ್ರೆ ಅಕ್ಟೋಬರ್ 2003ರಲ್ಲಿ ಶೆಂಜೋ 5 ಸ್ಪೇಸ್ ಕ್ರಾಫ್ಟ್ ಫಸ್ಟ್ ಚೈನೀಸ್ ಆಸ್ಟ್ರೋನಾಟ್ ಆದಂತ ಆಂಗ್ ಲಿವಿ ಅವರನ್ನ ಸ್ಪೇಸ್ಗೆ ಕರೆದೊಯ್ದಿದಂಥದ್ದು. 3rd ಕಂಟ್ರಿ ಆಫ್ಟರ್ ಸೋವಿಯತ್ ಯೂನಿಯನ್ ಮತ್ತು US ಟು ಡೂ ಸೋ ಅಂತ ಹೇಳಿ ಅವತ್ತು ಗುರುತಿಸ್ಕೊಂಡಿದ್ದಂಥದ್ದು. ಅಕ್ಟೋಬರ್ 2007ರಲ್ಲಿ ಲಾಂಚ್ ಆಫ್ ದಿ ಫಸ್ಟ್ ಲೂನಾರ್ ಮಿಷನ್ ಚಾಂಗೆ 1 ಅನ್ನುವಂಥದ್ದನ್ನ ಅವರು ಮಾಡ್ತಾರೆ ಚೀನಾದ ಕಡೆಯಿಂದ. 5th ಕಂಟ್ರಿ ಟು ಲಾಂಚ್ ಮೂನ್ ಪ್ರೋಬ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇದರಿಂದಾಗಿ ಈ ಚಾಂಗೆ 1 ನ ಬಗ್ಗೆ ಇಲ್ಲಿ ಏನು ನಾವು ಡಿಸ್ಕಸ್ ಮಾಡ್ತಿದ್ದೇವೆ, ಇದೇ ರೀತಿಯಾಗಿ ಚಾಂಗೆ 4 ನ ಬಗ್ಗೆ ಅಥವಾ ಚಾಂಗೆ 2 ನ ಬಗ್ಗೆ KPSCಯ ಈ ಬಾರಿಯ ಪ್ರಿಲಿಮ್ಸ್ ನಲ್ಲಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದನ್ನ ನಾವಿಲ್ಲಿ ರೀಕಾಲ್ ಮಾಡ್ಕೊಳ್ಬಹುದಾಗತ್ತೆ. ಈ ರೀತಿಯಾಗಿ ಚೀನಾ ಅಥವಾ ಬೇರೆ ಬೇರೆ ಇಂಪಾರ್ಟೆಂಟ್ ಸ್ಪೇಸ್ ಟೆಕ್ನಾಲಜೀಸ್ ಅನ್ನು ಹೊಂದಿರತಕ್ಕಂಥ ಕಂಟ್ರೀಸ್ಗಳು ಸೋವಿಯತ್ ಯೂನಿಯನ್ ಆಗಿರ್ಬೋದು, US ಆಗಿರ್ಬೋದು, ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಇವ್ರು ಮಾಡುವಂತ ಸ್ಪೇಸ್ ಪ್ರೋಗ್ರಾಮ್ಸ್ಗಳು ಪರೀಕ್ಷಾ ದೃಷ್ಟಿಯಿಂದ KPSCಯ ಯಾವುದೇ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದಕ್ಕೆ ನಾವು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನ ಸೆಪ್ಟೆಂಬರ್ 2011ರಲ್ಲಿ ಟಿಯಾಂಗಾಂಗ್ 1 ಅನ್ನುವಂತ ಫಸ್ಟ್ ಸ್ಪೇಸ್ ಲ್ಯಾಬ್ ಮತ್ತು ಅವರ ಒಂದು ಸ್ಪೇಸ್ ಸ್ಟೇಷನ್ಗೆ ಪ್ರೀ ಕರ್ಸರ್ ಪ್ಲಾನ್ ನ ರೂಪದಲ್ಲಿ ಕಾರ್ಯ ಮಾಡಿದಂಥದ್ದು ಕೂಡ ಹೌದು. ಇದನ್ನ ಸೆಪ್ಟೆಂಬರ್ 2011ರಲ್ಲಿ ಲಾಂಚ್ ಮಾಡಲಾಗುತ್ತೆ. ಇನ್ನು ನವೆಂಬರ್ 2011ರಲ್ಲಿ ಫಸ್ಟ್ ಮಾರ್ಸ್ ಆರ್ಬಿಟರ್ ಆಗಿರುವಂತ ಇಂಗೋ 1 ಅನ್ನ ಲಾಂಚ್ ಮಾಡ್ತಾರೆ ವಿತ್ ರಷ್ಯಾ. ಬಟ್ ಮಾರ್ಸ್ ಆರ್ಬಿಟರ್ ನ ಎಂಟರ್ ಆಗೋದಕ್ಕೆ ಇದು ಫೇಲ್ ಆಗುತ್ತೆ ಇಂಗೋ 1 ಅನ್ನುವಂತ ಪ್ಲಾನ್ ಅನ್ನುವಂಥದ್ದು. ಜೂನ್ 2012ರಲ್ಲಿ ಶೆಂಜೋ 9 ಅನ್ನುವಂಥದ್ದು ಟಿಯಾಂಗಾಂಗ್ 1 ಒಟ್ಟಿಗೆ ಫಸ್ಟ್ ಮ್ಯಾನ್ಡ್ ಡಾಕಿಂಗ್ ಅನ್ನ ಚೈನಾ ಸ್ಪೇಸ್ ಪ್ರೋಗ್ರಾಮ್ ಅನ್ನ ಮಾಡುವಂಥದ್ದು ಜೂನ್ 2012ರಲ್ಲಿ. ಡಿಸೆಂಬರ್ 2013ರಲ್ಲಿ ಚಾಂಗೆ 3 ನ ಮುಖಾಂತರವಾಗಿ ಮೂನ್ ನ ಮೇಲೆ ಪ್ರೋಬ್ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. ಫಸ್ಟ್ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಚೀನಾದವರು ಮಾಡ್ತಾರೆ. ಈ ಮೂಲಕ US ಮತ್ತು ಸೋವಿಯತ್ ಯೂನಿಯನ್ ನ ನಂತರದಲ್ಲಿ ಈ ರೀತಿಯ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮೂನ್ ನ ಮೇಲೆ ಮಾಡಿದಂತ 3rd ಕಂಟ್ರಿ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ತನ್ನ ರೋವರ್ ನ ಜೊತೆಗೆ ಚಾಂಗೆ 3 ಅನ್ನುವಂಥದ್ದು ಮೂನ್ ನ ಮೇಲೆ ಹೆಜ್ಜೆ ಇಟ್ಟದಂತ ಕಾರ್ಯವನ್ನ ಮಾಡುತ್ತೆ. ಸೆಪ್ಟೆಂಬರ್ 2016ರಲ್ಲಿ ಸೆಕೆಂಡ್ ಸ್ಪೇಸ್ ಲ್ಯಾಬ್ ಟಿಯಾಂಗಾಂಗ್ 2 ಅನ್ನ
ಆಕ್ಸಿಲರೇಟಿಂಗ್ ಸ್ಪೇಸ್ ಸ್ಟೇಷನ್ ಪ್ಲಾನ್ಸ್ ಗಳನ್ನ ಆಕ್ಸಿಲರೇಟ್ ಮಾಡೋದಕ್ಕೆ ಅಂತ ಹೇಳಿ ಟಿಯಾಂಗಾಂಗ್ 2 ಸೆಕೆಂಡ್ ಸ್ಪೇಸ್ ಲ್ಯಾಬ್ ಅನ್ನ ಚೀನಾದವರು ಲಾಂಚ್ ಮಾಡ್ತಾರೆ. ಜನವರಿ 2019ರಲ್ಲಿ ಚಾಂಗೆ 4 ಇದು ಲೂನಾರ್ ಪ್ರೋಬ್ ಆಗಿರುತ್ತೆ. ವರ್ಲ್ಡ್ಸ್ ಫಸ್ಟ್ ಲ್ಯಾಂಡಿಂಗ್ ಆನ್ ಫಾರ್ ಸೈಡ್ ಆಫ್ ದಿ ಮೂನ್ ಅನ್ನ ಮಾಡೋದಕ್ಕೆ. ಮೂನ್ ಏನಿದೆ ಅದರ ಒಂದು ಫಾರ್ ಸೈಡ್ ನಲ್ಲಿ ಲ್ಯಾಂಡಿಂಗ್ ಅನ್ನ ಯಾವುದೇ ಕಂಟ್ರಿ ಇದುವರೆಗೂ ಮಾಡಿರೋದಿಲ್ಲ. ಫಾರ್ ಸೈಡ್ ಆಫ್ ದಿ ಮೂನ್ ನಲ್ಲಿ ಫಸ್ಟ್ ಲ್ಯಾಂಡಿಂಗ್ ಅನ್ನ ಮಾಡುವಂತ ದೇಶ ಅಂತ ಹೇಳಿ ಚೀನಾ ಗುರುತಿಸಿಕೊಳ್ಳುತ್ತೆ ಚಾಂಗೆ 4 ನ ಈ ಒಂದು ಚಾಂಗೆ 4 ಲೂನಾರ್ ಪ್ರೋಬ್ ನ ಮುಖಾಂತರವಾಗಿ. ಇದನ್ನ ನಾವು ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಈಗಾಗಲೇ ಕಂಡಿರ್ತಕ್ಕಂಥದ್ದು. ಇನ್ನು ಜುಲೈ 2020ರಲ್ಲಿ ಲಾಂಚ್ ಆಫ್ ಫಸ್ಟ್ ಮಾರ್ಸ್ ಮಿಷನ್ ಆಗಿರುವಂತ ಟಿಯಾನ್ವೆನ್ 1 ಅದನ್ನ ಮಾಡಲಾಗುತ್ತೆ. ಇದರಲ್ಲಿ ಆರ್ಬಿಟರ್, ಲ್ಯಾಂಡರ್ ಮತ್ತು ರೋವರ್ ಈ ಮೂರನ್ನು ಕೂಡ ಕ್ಯಾರಿ ಮಾಡಿದಂಥದ್ದು ಟಿಯಾನ್ವೆನ್ 1 ಅನ್ನುವಂಥದ್ದು. ಮತ್ತು ಏಪ್ರಿಲ್ 29, 2021ರಲ್ಲಿ ಲಾಂಗ್ ಮಾರ್ಚ್ 5B ರಾಕೆಟ್ ಅನ್ನುವಂಥದ್ದು ಟಿಯಾನ್ ಮಾಡ್ಯೂಲ್ ಅನ್ನುವಂಥದ್ದನ್ನ ಸ್ಪೇಸ್ಗೆ ಹೊತ್ತೊಯ್ಯುತ್ತೆ. ಫಸ್ಟ್ ಆಫ್ 3 ಪಾರ್ಟ್ಸ್ ಆಫ್ ಸ್ಪೇಸ್ ಸ್ಟೇಷನ್. ಇದರಿಂದಾಗಿ ಹೊಸದಾಗಿ ನಿರ್ಮಾಣ ಆಗ್ತಿರ್ತಕ್ಕಂಥ ಸ್ಪೇಸ್ ಸ್ಟೇಷನಿನ ಮೊದಲ ಭಾಗವನ್ನ ಈಗ ಹೊತ್ತೊಯ್ದಂತಾಗಿದೆ. ಇದರ ಡೆಬ್ರಿಸ್ಗಳು ಇಂಡಿಯನ್ ಓಷನ್ಗೆ ಫಾಲ್ ಆಗುವಂಥದ್ದು. ಮೇ 15, 2021ರಲ್ಲಿ ಜುರಾಂಗ್ ಲ್ಯಾಂಡರ್ ಅನ್ನುವಂಥದ್ದು ಮಾರ್ಸ್ ಅನ್ನ ಟಚ್ ಮಾಡಿದೆ. ಥರ್ಡ್ ಕಂಟ್ರಿ ಟು ಅಚೀವ್ ದಿಸ್ ಮಿಷನ್ ಅನ್ನುವಂಥದ್ದನ್ನ ಈಗ ನಾವು ಕಾಣಬಹುದಾಗಿದೆ. ಸೋವಿಯತ್ ಯೂನಿಯನ್ US ನ ನಂತರದಲ್ಲಿ ಮಾರ್ಚ್ ಅನ್ನ ಟಚ್ ಮಾಡಿದಂತ ಒಂದು ಪ್ರೋಬ್ ಅನ್ನ ಯಾವ ರಾಷ್ಟ್ರ ಮಾಡಿತು ಇತ್ತೀಚೆಗೆ ಅಂದಾಗ ಚೈನಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇರಲಿ. ಚಾಂಗೆ 4 ಆಗಿರ್ಬೋದು, ಈ ಟಿಯಾನ್ವೆನ್ 1 ಆಗಿರ್ಬೋದು, ಅಥವಾ ಲಾಂಗ್ ಮಾರ್ಚ್ 5B ರಾಕೆಟ್ ಏನು ಆಗಿದೆ ಅದನ್ನ ಕುರಿತಂತೆ ಇರಬಹುದು. ಇವೆಲ್ಲವೂ ಕೂಡ ಇತ್ತೀಚೆಗೆ ಆಗಿರೋದ್ರಿಂದ ಇವುಗಳ ಬಗ್ಗೆ ಕೂಡ ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಕೆಪಿಎಸ್ಸಿ ಅಷ್ಟೇ ಅಲ್ಲದೆ UPSC ಪರೀಕ್ಷೆಗಳಲ್ಲೂ ಕೂಡ ಈ ರೀತಿ ಪ್ರಾಮುಖ್ಯತೆಯನ್ನು ಹೊಂದುವಂತ ಬೇರೆ ರಾಷ್ಟ್ರಗಳ ಪ್ರೋಬ್ಸ್ ಆಗಿದ್ರು ಕೂಡ ಅವುಗಳ ಬಗ್ಗೆ ನೇರವಾಗಿ ಪ್ರಶ್ನೆಗಳನ್ನ ಈಗಾಗಲೇ UPSC ಪರೀಕ್ಷೆಗಳಲ್ಲಿ ಕಂಡಿದ್ದೇವೆ. UPSC ಪರೀಕ್ಷೆಗಳಲ್ಲೂ ಕೂಡ ಇವುಗಳ ಬಗ್ಗೆ ಪ್ರಶ್ನೆಗಳನ್ನ ನಾವು ನಿರೀಕ್ಷೆ ಮಾಡಬಹುದಾಗುತ್ತೆ. ನೀರಾ ಟಂಡನ್ ಅಪಾಯಿಂಟೆಡ್ ವೈಟ್ ಹೌಸ್ ಸೀನಿಯರ್ ಅಡ್ವೈಸರ್ ಅನ್ನುವಂಥದ್ದು ಮುಂದಿನ ಆರ್ಟಿಕಲ್ ಆಗಿದೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಇದೊಂದು ಹೆಸರು ನೆನಪಿದ್ರೆ ಸಾಕಾಗುತ್ತೆ ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಿಗೆ. ಇವರು ವೈಟ್ ಹೌಸ್ ಅಂದ್ರೆ ಅಮೆರಿಕದ ವೈಟ್ ಹೌಸ್ಗೆ ಸೀನಿಯರ್ ಅಡ್ವೈಸರ್ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥವ್ರು ನೀರಾ ಟಂಡನ್ ಅನ್ನುವಂಥವ್ರು. ಇಂಡಿಯನ್ ಅಮೆರಿಕನ್ ಪಾಲಿಸಿ ಎಕ್ಸ್ಪರ್ಟ್ ಆಗಿರುವಂತ ನೀರಾ ಟಂಡನ್ ಅವರು ಅಮೆರಿಕದ ವೈಟ್ ಹೌಸಿನ ಸೀನಿಯರ್ ಅಡ್ವೈಸರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಲ್ಲಿ ಇಂಡಿಯನ್ ಅಮೆರಿಕನ್ ಆಗಿ ಇತ್ತೀಚೆಗೆ ಅಪಾಯಿಂಟ್ ಆದಂತ ಸೀನಿಯರ್ ಅಡ್ವೈಸರ್ ಯಾರು ವೈಟ್ ಹೌಸ್ಗೆ ಅನ್ನುವಂಥದ್ದು ಅಂದಾಗ ಇಂಡಿಯನ್ ಅಮೆರಿಕನ್ ಅಂದಾಗ ನೀರಾ ಟಂಡನ್ ಅನ್ನುವಂಥದ್ದು ನಮಗೆ ಈ ಹೆಸರು ನೆನಪಿರ್ಬೇಕಾಗತ್ತೆ. ಈ ನೀರಾ ಟಂಡನ್ ಅವರ ಮುಂದೆ ಈಗ ಸದ್ಯಕ್ಕೆ 2 ಟಾಸ್ಕ್ಗಳಿರುವಂಥದ್ದು. ಒಂದು ಡಿಜಿಟಲ್ ಸರ್ವಿಸಸ್ ಗಳನ್ನ ರಿವ್ಯೂ ಮಾಡೋದನ್ನ ಲಾಂಚ್ ಮಾಡುವಂತದ್ದಾದ್ರೆ, ಮತ್ತೊಂದು ಕಂಟಿಂಜೆನ್ಸೀಸ್ ಗಳನ್ನ ಪ್ಲಾನ್ ಮಾಡುವಂತದ್ದು ಮತ್ತೊಂದು ವಿಚಾರ ಆಗಿದೆ. ಇವ್ರ ಮುಂದೆ ಸದ್ಯಕ್ಕೆ 2 ಟಾಸ್ಕ್ಗಳಿರುವಂತದ್ದು. 50 ವರ್ಷದ ಈಕೆ ಅಮೆರಿಕನ್ ಸೆಂಟರ್ ಫಾರ್ ಅಮೆರಿಕನ್ ಪ್ರೋಗ್ರೆಸ್ ಅಂತ ಹೇಳಿ ಗುರುತಿಸಿಕೊಳ್ಳುವಂತ ಕ್ಯಾಪ್ ಅನ್ನುವಂತ ಒಂದು ಸಂಸ್ಥೆಯ ಪ್ರೆಸಿಡೆಂಟ್ ಮತ್ತು ಸಿಇಒ ಕೂಡ ಆಗಿರ್ತಕ್ಕಂಥದ್ದು. ಇವರು ಈಗ ವೈಟ್ ಹೌಸಿನ ಸೀನಿಯರ್ ಅಡ್ವೈಸರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇಂಡಿಯನ್ ಅಮೆರಿಕನ್ ಅನ್ನುವಂತ ಕಾರಣದಿಂದ ಇವರ ಬಗ್ಗೆ ಕೆಪಿಎಸ್ಸಿಯ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ. ಹಾಗಾಗಿ ನೀರಾ ಟಂಡನ್ ಈ ಹೆಸರು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಚೈನಾ ನಿಕ್ಸಸ್ ಬಿಡ್ಸ್ ಟು ಕ್ಲೈಂಬ್ ಎವರೆಸ್ಟ್ ಓವರ್ ವೈರಸ್ ಫಿಯರ್ಸ್ ಅನ್ನುವಂಥದ್ದು. ಚೀನಾದವರು ಸದ್ಯಕ್ಕೆ ಮೌಂಟ್ ಎವರೆಸ್ಟ್ ಅನ್ನ ಕ್ಲೈಮ್ ಮಾಡುವಂತ ಅಟೆಂಪ್ಟ್ಸ್ ಗಳನ್ನ ಅವರ ಕಡೆಯಿಂದ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು. ಈಗೇನು ಈ ಒಂದು COVID-19 ಫಿಯರ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಕ್ಲೈಮ್ ಮಾಡುವಂತ ಅಟೆಂಪ್ಟ್ಸ್ ಗಳನ್ನ ಕ್ಯಾನ್ಸಲ್ ಮಾಡುವಂತ ಒಂದು ನಿರ್ಧಾರವನ್ನ ಚೀನಾದವರು ತಗೊಂಡಿರ್ತಕ್ಕಂಥದ್ದು. ಇದು ಮೌಂಟ್ ಎವರೆಸ್ಟ್ ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್ ಅಂತ ಕೂಡ ಗುರುತಿಸಿಕೊಳ್ಳುತ್ತೆ. ಇತ್ತೀಚೆಗಷ್ಟೇ ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್ ಅಂತ ಗುರುತಿಸಿಕೊಳ್ಳುವಂತ ಈ ಮೌಂಟ್ ಎವರೆಸ್ಟಿನ ಹೈಟ್ ಅನ್ನ ಈಗ ಮತ್ತೊಮ್ಮೆ ಅಫಿಷಿಯಲ್ ಆಗಿ ಒಂದಷ್ಟು ಹೆಚ್ಚು ಮಾಡಿರ್ತಕ್ಕಂಥದ್ದು, ಅಂದ್ರೆ ಹೆಚ್ಚುಗೊಳಿಸಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಮೌಂಟ್ ಎವರೆಸ್ಟಿನ ಹೈಟ್ ಎಷ್ಟು ಅನ್ನುವಂಥದ್ದು. ಇದನ್ನ ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳಬಹುದಾಗಿರುತ್ತೆ. ಹಾಗಾಗಿ ಮೌಂಟ್ ಎವರೆಸ್ಟಿನ ಈಗ ಅಪ್ಡೇಟ್ ಆಗಿರ್ತಕ್ಕಂಥ ಹೈಟ್ ಎಷ್ಟು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನ್ಯೂ ಸ್ಕಿಂಕ್ ಸ್ಪೀಸೀಸ್ ಫ್ರಮ್ ವೆಸ್ಟರ್ನ್ ಘಾಟ್ಸ್ ಅನ್ನೋದಾಗಿದೆ. ನ್ಯೂ ಸ್ಕಿಂಕ್ ಸ್ಪೀಸೀಸ್ ಒಂದು ವೆಸ್ಟರ್ನ್ ಘಾಟ್ಸ್ ನಲ್ಲಿ ಈಗ ನಮಗೆ ದೊರಕಿರ್ತಕ್ಕಂಥದ್ದು. ಇನ್ ಕಾನ್ಸ್ಪೀಷಿಯಸ್ ಲಿಮ್ಸ್ ಆಫ್ ಸ್ಕಿಂಕ್ಸ್ ಅನ್ನುವಂಥದ್ದು ಇವುಗಳನ್ನ ಸ್ನೇಕ್ಸ್ ಗೆ ರಿಸೆಂಬಲ್ ಆಗುವಂತೆ ಮಾಡ್ತಾ ಇದೆ. ಇವುಗಳಿಗಿರುವಂತ ಇನ್ ಕಾನ್ಸ್ಪೀಷಿಯಸ್ ಲಿಮ್ಸ್ ಗಳು ಇವುಗಳು ಹಾವಿಗೆ ಸಮೀಪದ ರೀತಿಯಲ್ಲಿ ಕಾಣುವಂತೆ ಇವುಗಳನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಸ್ಪೀಸೀಸ್ ನ ವೈಜ್ಞಾನಿಕ ಹೆಸರೇನು ಅಂದ್ರೆ ಸಬ್ಡೊಲೋಸೆಪ್ಸ್ ನೀಲ್ಗಿರಿಯನ್ಸಿಸ್ ಅನ್ನುವಂಥದ್ದು. ಇದನ್ನ ನೇರವಾಗಿ ಈ ರೀತಿಯ ಸೈಂಟಿಫಿಕ್ ನೇಮ್ಸ್ ಗಳನ್ನ ಕೇಳುವಂತ ಪ್ರಶ್ನೆಗಳನ್ನ ನಾವು ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ
ಕಂಡಿದ್ದೇವೆ. ಹಾಗಾಗಿ ಹೊಸದಾಗಿ ಈಗ ಗುರುತು ಸಿಕ್ಕಿರ್ತಕ್ಕಂಥ ಈ ನ್ಯೂ ಸ್ಕಿಂಕ್ ಸ್ಪೀಸೀಸ್ ಏನಿದೆ ವೆಸ್ಟರ್ನ್ ಘಾಟ್ಸ್ ನಲ್ಲಿ ದೊರಕಿರ್ತಕ್ಕಂಥದ್ದು, ಇದರ ಸೈಂಟಿಫಿಕ್ ನೇಮ್ ಕೂಡ ನಮಗೆ ತಿಳಿದಿರಬೇಕಾಗತ್ತೆ. ಈ ರೆಪ್ಟೈಲ್ ಅನ್ನುವಂಥದ್ದು ಅಬೌಟ್ 7 ಮೀಟರ್ಸ್ ನಷ್ಟು ಉದ್ದವನ್ನ ಹೊಂದಿರತಕ್ಕಂಥದ್ದು, ಸ್ಯಾಂಡಿ ಬ್ರೌನ್ ಕಲರ್ ನಲ್ಲಿ ಇರುವಂತದ್ದು. ಸದ್ಯಕ್ಕೆ ಈ ಸಬ್ಡ್ಯುಲ್ಯೂಸೆಪ್ಸ್ ನೀಲ್ಗಿರಿಯನ್ಸಿಸ್ ಅನ್ನುವಂಥದ್ದು ವಲ್ನರಬಲ್ ಸ್ಪೀಸೀಸ್ ಅಂತ ಹೇಳಿ ಸದ್ಯಕ್ಕೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಒಂದು ಸ್ಪೀಸೀಸ್ ಹೊಸದಾಗಿ ದೊರಕಿದೆ ಅಂದಾಗ ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ, ಮತ್ತು ಅದು ಎಲ್ಲಿ ದೊರಕಿದೆ ಅನ್ನುವಂಥದ್ದು ಈ ರೀತಿಯ ಇಂಪಾರ್ಟೆನ್ಸ್ ಅನ್ನ ಆ ಸ್ಪೀಸೀಸ್ ಹೊಂದಿರುತ್ತೆ. ಮತ್ತು ಮುಖ್ಯವಾದಂತ ಅಥವಾ ಸುದ್ದಿಯಲ್ಲಿರ್ತಕ್ಕಂಥ ಕೆಲವು ಸ್ಪೀಸೀಸ್ಗಳ ಐಯುಸಿಎನ್ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಕೂಡ ನಮಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಈ ಒಂದು ಸ್ಪೀಸೀಸ್ ವಲ್ನರಬಲ್ ಸ್ಪೀಸೀಸ್ ಆಗಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ನಾವು ಕೇಳಿರುವಂತಹ ಪ್ರಶ್ನೆಗಳಿಗೆ ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಉತ್ತರಗಳನ್ನು ನೀಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.